ಅಬಲೆಯರ ಆಪತ್ತಬಂಧವ. ಹಾಯ್ ಎಲ್ಲ ಗೆಳೆಯರಿಗೂ ನಮಸ್ಕಾರ. ನನ್ನ ಕತೆಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೇನೆ, ಆದರೂ ಬರೆಯಲು ಟ್ರೈ ಮಾಡುತ್ತೇನೆ. ಹಾಗೂ ಈ ಕತೆ ನಾನು ಓದಿದಂತಹ ಅದ್ಭುತ ಕತೆ ಹಾಗೂ ಈ ಕತೆಯನ್ನು ಲೇಖಕರು ಓದುತ್ತಿದ್ದರೆ ಮೇಲ್ ಮಾಡಿ ತಿಳಿಸಿ ಹಾಗೂ ಕತೆಯ ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರ. ಅಬಲೆಯರ ಆಪತ್ಬಾಂಧವ ಭಾಗ 1. ಇನ್ಸ್ಪೆಕ್ಟರ್ ಭೀಮಸಿಂಗ್ ಮಳೆಯಲ್ಲಿ ತಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟ ಬುಲೆಟ್ ಮೋಟಾರ್ ಬೈಕ್ನಲ್ಲಿ ಎವೆಯಿಕ್ಕದೆ ಹಳ್ಳಿರಸ್ತೆ ನೋಡುತ್ತಾ ನಡೆಸುತ್ತಲೇ ಇದ್ದಾರೆ. ಯಾವುದೋ ಕೇಸ್ ಮೇಲೆ ಕೇದಗೆ ಹಳ್ಳಿಗೆ ಮಧ್ಯಾಹ್ನ ಹೋದವರು. ಲೇಟಾಗಿ ಬಿಟ್ಟಿದೆ ಎಂದು ದಡಬಡಾಯಿಸಿಕೊಂಡು ಹಾಗೆ ಸಿಟಿಯಲ್ಲಿದ್ದ ಮನೆಯತ್ತ ಹೊರಟಿದ್ದಾರೆ. 40 ವರ್ಷ ವಯಸ್ಸಿನ ನಿಷ್ಠಾವಂತ, ಧೀರ ಆಫೀಸರ್. ರಾಷ್ಟ್ರಪತಿ ಪದಕ ಸಿಕ್ಕಿದೆ. ಅವರ ಮನ ಯೋಚಿಸುತ್ತಿದೆ. ತನ್ನದೊಂದು ಮನೆಯಂತೆ ಮನೆ. ಇವರ ಸೇವೆಯ ಚಿತ್ರ ವಿಚಿತ್ರ. ಟೈಮಿಂಗ್ಸ್ ಅಪಾಯ. ಜವಾಬ್ದಾರಿ ಅರಿತುಕೊಳ್ಳಲಾರದ ಹೆಂಡತಿ ಡೈವೋರ್ಸ್ ಕೊಟ್ಟು 9 ರಿಂದ 5 ರವರೆಗೆ ದುಡಿವ ಮತ್ತೋರ್ವನನ್ನು ಮದುವೆಯಾಗಿ ಹೋಗಿ ಬಿಟ್ಟಿದ್ದಳು. ಯು ಆರ್ ಇರ್ರೆಸ್ಪಾನ್ಸಿಬಲ್ ಎಂದು ಕೋರ್ಟಿನಲ್ಲಿ ಕೂಗಿದ್ದಳಲ್ಲ. ವಿಷಾದದ ನಗೆ ಅವರ ಮಳೆನೆಂದ ಮೊಗದ ಮೇಲೆ ಸಾಗಿ ಹೋಯಿತು. ದೇಶ ಸೇವೆ, ಕರ್ತವ್ಯ ನಿಷ್ಠೆಗೆ ಅವಳ ಈ ಹೊಸ ಡೆಫಿನಿಷನ್. ತನಗೆ ಸಿಗಬೇಕಾದ ಸುಖ ಅವಳಿಗೆ ಸಿಕ್ಕಿರಲಿಲ್ಲ ಪಾಪ ಎಂದು ಭೀಮಸಿಂಗ್ ಸುಮ್ಮನಾಗಿದ್ದರು. ಆದರೂ ತನಗೂ ದೈಹಿಕ ಆಸೆ, ಅವಶ್ಯಕತೆ ಇರುವುದಿಲ್ಲವೇ? ಅದನ್ನೆಲ್ಲ ಹತ್ತಿಕ್ಕಿಕೊಂಡು ತಾನು ಸರಿ ಸಾಕಿದು ಎಂದು ಹಳ್ಳಿರಸ್ತೆಯ ಹಳ್ಳವನ್ನು ಮೆತ್ತಗೆ ಬೈಕ್ನಿಂದ ದಾಟಿಸಿ ರಸ್ತೆ ನೋಡುತ್ತಾ ಸಾಗಿದರು. ಲಾವಣ್ಯ ಆ ಊರಿನ ಲಕ್ಷಾಧಿಪತಿ ಬಿಸಿನೆಸ್ ಮನ್ ಸೋಮನಾಥ್ ಮಗಳು, ಪ್ರತಿಷ್ಠಿತ ಮೌಂಟ್ ಕಾಲೇಜಿನ MBA ಪದವೀಧರೆ. ಪೂರ್ಣವಿರಾಮ. ಸುಮಾರು 5.5 ಅಡಿ ಎತ್ತರ, ದಂತದಂತ ಮೈಕಾಂತಿ, ಶ್ರೀಮಂತಿಗೆಯನ್ನು ತನ್ನ ಮೈಯಿನ ಅಂಕುಡೊಂಕುಗಳಲ್ಲೂ ಮೆರೆಯುತ್ತಿದ್ದವಳು. ರೂಪಸಿ ಎನ್ನಲಾಗದಿದ್ದರೂ ಚೆಲ್ಲಾಟದ ಚೆಲುವೆ. ಐಷಾರಾಮ ಪ್ರಿಯೆಯಾದ ಇವಳ ಗೆಳತಿಯರು ಅಂತವರೇ. ವಾರದಲ್ಲಿ ಮುಕ್ಕಾಲುವಾಸಿ ಸಂಜೆ ರಾತ್ರಿಗಳು ಯಾವ್ಯಾವುದೋ ಕ್ಲಬ್ಬಿನಲ್ಲಿ ಕುಡಿದು ಡಿಸ್ಕೋನಲ್ಲಿ ಕುಣಿದು ಪಾರ್ಟಿ ಮುಗಿಸಿಕೊಂಡು ಮನೆ ಸೇರುವವರು. ಅಂತ ಕಡೆ ಇವಳಿಗೆ ಅಂಟಿಕೊಂಡವ ನೋಡಲು ಸ್ಮಾರ್ಟ್ ಆಗಿ, ರಜನೀಕಾಂತ್ ತರಹ ಬಾಯಿಗೆ ಸಿಗರೇಟ್ ಎಸೆದುಕೊಳ್ಳುವ ಬಾಯ್ ಫ್ರೆಂಡ್ ಡ್ಯಾನಿ. ಅವನೇ ಈ ಹುಡುಗಿಯರ ಗುಂಪಿನ ಆರಾಧ್ಯ ದೈವ. ಪೋನಿಟೈಲ್ ಕೂದಲಿನ ಸ್ಟೈಲ್, ಹುಚ್ಚು ಸ್ಪೀಡಿನಲ್ಲಿ ಯಮಹಾ ಮೋಟಾರ್ ಸೈಕಲ್ ಓಡಿಸಬಲ್ಲ, ಗಂಟೆಗಟ್ಟಲೆ ಹೆಂಡ ಕುಡಿದು ಕುಣಿಯಬಲ್ಲ. ನನಗೆ ಅಲ್ಲಿ ಹಚ್ಚೆ ಟ್ಯಾಟೂ ಇದೆ ಎಂದು ಬೀಗುತ್ತ ಕೆಲವು ಕಿಸಿಕಿಸಿಯುವ ಲಜ್ಜೆಗೆಟ್ಟ ಹುಡುಗರಿಗೆ ಅದನ್ನು ತೋರಿಸಿಬಿಟ್ಟಿದ್ದ. ಇವೇ ಇವನ ಕ್ವಾಲಿಫಿಕೇಶನ್ಗಳು. ಅಷ್ಟು ಸಾಕಿತ್ತು ಈ ಲಂಗು ಲಾಗಾಮಿಲ್ಲದ ಹುಡುಗಿಯರಿಗೆ. ಆಗಲೇ ಅವನು ಅವಳನ್ನು ಕಾಮಕೇಳಿಗೆ ಎಳೆಯಲು ಬಹಳ ಪ್ರಯತ್ನ ಮಾಡಿದ್ದ. ಅವಳನ್ನು ಉನ್ಮಾದ ಸ್ಥಿತಿಗೆ ಒಯ್ಯುವ ಮಾದಕ ದ್ರವ್ಯ ಬೆರೆಸಿದ ಡ್ರಿಂಕ್ಗಳಲ್ಲೂ ಕೊಟ್ಟು, ಆಗಾಗ ಅವಳ ಬಾಯಿಗೆ ಚುಂಬಿಸಿ, ಬಟ್ಟೆ ಮೇಲೆಯೇ ಡ್ಯಾನ್ಸ್ ಮಾಡುವ ನೆಪದಲ್ಲಿ ಚೆನ್ನಾಗಿ ಅವಳ ರಸಭರಿತ ದುಂಡು ಅಂಗಾಂಗ ಮರ್ದನ ಮಾಡಿ ಅವಳನ್ನು ಹುಚ್ಚೆಬ್ಬಿಸಿದ್ದ. ಮಲ್ಟಿಪ್ಲೆಕ್ಸ್ಗೆ, ಸಿನೆಮಾ ಶೋಗೆ ಅವಳನ್ನು ಕರೆದುಕೊಂಡು ಹೋದರಂತೂ ಮುಗಿಯಿತು. ಅವನ ಕೈ ಬಾಯಿಗಳಿಗೆ ಬಿಡುವಿಲ್ಲದ ಕೆಲಸ ಆ ಕತ್ತಲಲ್ಲಿ. ಅಲ್ಲಿ ಯು ಸರ್ಟಿಫಿಕೇಟ್ ಚಿತ್ರವಾದರೂ ಇವರದು ಮಾತ್ರ ಪಕ್ಕಾ ವಯಸ್ಕರ ಆಟ ಆಗಿಬಿಡುತ್ತಿತ್ತು. ಇಂಥದರಲ್ಲಿ ಅದೇನು ಲಾವಣ್ಯಳ ಪುಣ್ಯವೋ ಅವನ ದುರದೃಷ್ಟವೋ ನೋಡಿ, ಆ ಕೊನೆಹಂತದ ಸಂಭೋಗ ಮಾತ್ರ ಇದುವರೆಗೂ ಮಾಡಲಾಗಿರಲಿಲ್ಲ. ಅದೂ ಮಾಡಿಬಿಟ್ಟರೆ ಅವನು ನಾಳೆ ತನ್ನನ್ನು ಮದುವೆಯಾಗಲಾರ ಎಂಬ ಭಯ ಅವಳಲ್ಲಿತ್ತು ಅಂತ ಕಾಣುತ್ತೆ. ಹುಚ್ಚಿ, ಅವಳಿಗೇನು ಗೊತ್ತು, ಅವನು ಮದುವೆಯಾಗುವ ಟೈಪ್ ಅಲ್ಲವೇ ಅಲ್ಲ, ಕೇವಲ ಮೈಸುಖಕ್ಕೆ ಹಾತೊರೆಯುತ್ತಿದ್ದ. ಅದು ಸಿಕ್ಕರೆ ಸಾಕು, ಆ ಹೆಣ್ಣನ್ನು ಟಾಯ್ಲೆಟ್ ಪೇಪರ್ಗಿಂತ ಅತ್ತತ್ತ ಮಾಡಿಬಿಡುತ್ತಿದ್ದ ಎಂಬ ಕಹಿ ಸತ್ಯ. ಅದೆಂತದೋ ಹಾಲೋವೀನ್ ಡೇ ಅಂತೆ, ಅಕ್ಟೋಬರ್ 31 ರಂದು. ಅಂದು ಕ್ಲಬ್ಬಿನಲ್ಲಿ ಚಿತ್ರ ವಿಚಿತ್ರ ಭಯಂಕರ ಉಡುಗೆಗಳನ್ನು ತೊಟ್ಟು ಕಾಸ್ಟ್ಯೂಮ್ ಪಾರ್ಟಿ ಮಾಡಿ ಇವರ ಗುಂಪಿನ ಯುವಕ ಯುವತಿಯರೆಲ್ಲ ಅದೇ ಅಮಲು, ಅದೇ ಹುಚ್ಚು ಕುಣಿತ. ಅಬ್ಬರ ಮುಗಿಸಿ ಮನೆಗೆ ಹೊರಡುವ ವೇಳೆಗೆ ರಾತ್ರಿ 11ರ ಸಮಯ. ತೂರಾಡುತ್ತಾ ಹೊರಬಂದ ಲಾವಣ್ಯ ಅಂದು ತನ್ನ ಕಾರ್ ಚಕ್ರ ಪಂಕ್ಚರ್ ಆಗಿರುವುದು ಕಂಡು ಹುಬ್ಬು ಗಂಟಿಕ್ಕಿ ಓ ಶಿಟ್ ಎಂದು ತೊದಲಿದಳು. 1 ಗೋಲಿ ಸಮ ಸಂಕಲನ 7 ಸೆಮಿ, 1 ಟ್ಯಾಬ್ಲೆಟ್ ಸಮ ಸಂಕಲನ 7 ಸೆಂಟಿಮೀಟರ್. ಪೂರ್ಣವಿರಾಮ. ಡೋಂಟ್ ವರಿ ಬೇಬಿ, ನಾನಿಲ್ಲವೇ, ಡ್ರಾಪ್ ಮಾಡಿಬಿಡುತ್ತೇನೆ ಎಂದು ಕತ್ತಲ ಮರೆಯಿಂದ ಹತ್ತಿರ ಸರಿದು ಬಂದ ಅವಳ ಗೆಳೆಯ ಡ್ಯಾನಿ, ತನ್ನ ಕರಿ ಫಿಯಟ್ ಕಾರ್ ತೋರುತ್ತಾ. ಅದರ ಡೋರ್ ಮೇಲೆ ಕೆಂಪು ಡ್ರಾಗನ್ ಪೇಂಟ್ ಮಾಡಿಕೊಂಡಿದ್ದಾನೆ, ಒಳಗೆ ಸ್ಪೋರ್ಟ್ಸ್ ಡ್ರೈವಿಂಗ್ ವೀಲ್ ಹಾಕಿಸಿದ್ದಾನೆ. ಇದು ವಿಂಟೇಜ್ ಕಾರ್ ಎಂದು ಕೊಂಡಾಡಿಕೊಳ್ಳುತ್ತಿರುತ್ತಾನೆ. ಅನುಮಾನಿಸುತ್ತಿದ್ದವಳಿಗೆ ಬಗ್ಗಿ ಲೈಟಾಗಿ ಕಿಸ್ ಕೊಟ್ಟು, ಕಮಾನ್, ಐ ಕ್ಯಾನ್ ಟೇಕ್ ಕೇರ್ ಟುಮಾರೋ. ಪಂಕಚರ್ ಹಾಕಿಸಿಕೊಡ್ತೀನಿ ಬೆಳಿಗ್ಗೆ ಎಂದು ತನ್ನ ಅಂಕೆಯಿಲ್ಲದ ಕೈಗಳನ್ನು ಅವಳ ಸೊಂಟ ಮತ್ತು ತುಂಬು ನಿತಂಬಗಳ ಮೇಲೆ ನಿಧಾನವಾಗಿ ಇಳಿಸಿ ಪುಸಲಾಯಿಸಿ ಮೆತ್ತಗೆ ಗಿಲ್ಲಿದ. ದೂರದಲ್ಲಿ ಎಲ್ಲೋ ಗುಡುಗು ಘರ್ಜಿಸಿ ಅವಳಿಗೆ ಅಪಾಯ ಮತ್ತು ಅನಾನುಕೂಲದ ಮುನ್ಸೂಚನೆ ನೀಡಿತು. ಹಿಹಿಹಿಹಿ, ನಾಟಿ ಬಾಯ್ಲ್. ಓಕೆ,
ಕಮಾನ್ ಎಂದು ಉಲಿಯುತ್ತಾ ಅವನ ಕೈದೂಡುತ್ತಾ ಅವನ ಕಾರಿನ ಬಳಿಗೆ ಸುಳಿದಾಗಲೇ ಆ ಬೇಸ್ಮೆಂಟಿನ ಮಂದ ಬೆಳಕಲ್ಲಿ ಆ ಕಾರಿನಲ್ಲಿ ಆಗಲೇ ಅವನ ದೋಸ್ತ್ಗಳಿಬ್ಬರೂ ಹಿಂದಿನ ಸೀಟ್ನಲ್ಲೂ ಮತ್ತೊಬ್ಬ ಮುಂದಿನ ಸೀಟ್ನಲ್ಲೂ ಇದ್ದದ್ದು ಅವಳಿಗೆ ಕಾಣಿಸಿದ್ದು, ಅದರಲ್ಲಿ ಒಬ್ಬ ಅವನ ಬೆಸ್ಟ್ ಗೆಳೆಯ, ಚಿಕನ್ ಅಂಗಡಿ ಓನರ್ ಸೈಯದ್. ತನ್ನ ಒಬ್ಬ ಗೆಳೆಯನಿಗೆ ಡ್ರೈವ್ ಮಾಡಲು ಹೇಳಿ, ನಾನೇ ನಿನ್ ಜತೆ ಕೂತ್ಕೊಳ್ತೇನೆ, ಸೈಯದ್ ಆ ಪಕ್ಕ ಇರಲಿ, ಡೋಂಟ್ ಮೈಂಡ್ ಎಂದು ಆಶ್ವಾಸನೆ ಕೊಟ್ಟು ಇವಳನ್ನು ಮಧ್ಯ ಇರುಕಿಸಿಕೊಂಡು ಹಿಂದಿನ ಸೀಟಿನಲ್ಲಿ ಕುಳಿತ. ಅವಳಿಗೆ ದಿಗ್ಗನೆ ಹೊಮ್ಮಿಬಂದ ಕಾರ್ ಸ್ಟೀರಿಯೋ ಸಂಗೀತದ ಅಲೆಯಲ್ಲಿ ಮತ್ತೇನೂ ಅನುಮಾನವೇ ಬರಲಿಲ್ಲ, ವಿಶೇಷವಾಗಿ ತನ್ನ ಕಾರಿನ ಟಯರನ್ನು ಡ್ಯಾನಿಯೇ ಪಂಕ್ಚರ್ ಮಾಡಿ ತನಗಾಗೇ ಅಲ್ಲಿ ಕಾಯುತ್ತಿದ್ದನೆಂಬ ಸಂದೇಹ, ಆದರೆ ಅದು ನಡೆದಿದ್ದೇ ಹಾಗೆ. ಎಲ್ಲರೂ ಪಾನಮತ್ತರಾಗಿದ್ದರು, ಕಾರ್ ಕತ್ತಲನ್ನು ಸೀಳಿಕೊಂಡು ಸಾಗುತ್ತಿತ್ತು, ತನ್ನ ಮನೆಯ ದಾರಿ ಅವನಿಗೆ ಗೊತ್ತೆಂದು ಅವಳು ನಿರಾಳವಾಗಿ ಕಣ್ಮುಚ್ಚಿ ಡ್ಯಾನಿಯ ತುಂಟ ಮೋಹಕ ಕೈಗಳ ಚೆಲ್ಲಾಟ ಅನುಭವಿಸುತ್ತಾ ಇದ್ದಾಳೆ. ಒಮ್ಮೊಮ್ಮೆ ಈ ಪಕ್ಕದಲ್ಲಿದ್ದ ಸೈಯದ್ ಏಕೆ ತನ್ನ ಬಗ್ಗೆ ಅಷ್ಟೇ ಆಸಕ್ತಿ ತೋರುತ್ತಾ ತಾನೂ ಡ್ಯಾನಿಯಂತೆ ಬಿಸಿ ಬಿಯರ್ ಉಸಿರು ಮುಖದ ಮೇಲೆ ಬೀಸುತ್ತಾ ಮೈಮೇಲೆ ಬೀಳತೊಡಗಿದ್ದಾನೆ ಅನಿಸದಿರಲಿಲ್ಲ. ಬರುಬರುತ್ತಾ ಡ್ಯಾನಿಯ ಹಲ್ಕಾತನ ಅವಳಿಗೆ ಗಾಬರಿಗೊಳಿಸುತ್ತಿದೆ. ಒಮ್ಮೆ ಅವಳ ನಿಪ್ಪಲ್ ಚಿವುಟುವುದೇನು, ಮತ್ತೆ ಅವಳ ತೊಡೆ ಹಿಸುಗುವುದೇನು, ಮತ್ತೆ ಮತ್ತೆ ತೊಡೆಮಧ್ಯೆ ಅವಳ ಜಲಧರಿಸಿ ಉದ್ರಿಕ್ತವಾಗಿದ್ದ ಯೋನಿಗೆ ಬಟ್ಟೆ ಮೇಲೆ ಬೆರಳಿನಿಂದ ಚುಚ್ಚುವುದೇನು. ಪುಗಸಟ್ಟೆ ಹೆಣ್ಣು ಒಲಿದು ಪಕ್ಕದಲ್ಲೇ ಕುಳಿತರೆ, ಕುಡಿದವನ ಚೆಲ್ಲಾಟ ಮಿತಿ ಮೀರುವುದಿಲ್ಲವೇ. ಕೊಸರಾಡುತ್ತಿದ್ದವಳಿಗೆ ಮೊದಲ ಬಾರಿ ಡ್ಯಾನಿಯ ಕೈ ಅವಳ ಸಲ್ವಾರ್ ಕಮೀಜಿನ ಲಾಡಿಯ ಬಗ್ಗೆ ಹರಿದಾಡಿ, ಬಿಚ್ಚೆ ಬಿಡಲು, ಸೈಯದ್ ಕೈ ಆಗಲೇ ಅವಳ ಉಬ್ಬಿ ತೊನೆಯುತ್ತಿದ್ದ ಮೊಲೆಗಳ ಗಾತ್ರ ಪರೀಕ್ಷೆ ಮಾಡತೊಡಗಿದಾಗ ಏಕೋ ತಡೆಯದಾಗಿ, ಏಯ್ ಯು ಡರ್ಟಿ ಬಗ್ಗರ್ಸ್, ಬಿಡ್ರೋ ನನ್ನ ಸುಮ್ನೆ, ತುಂಬಾ ಕುಡಿದು ತಲೆ ನೋಯ್ತಿದೆ. ಪೂರ್ಣವಿರಾಮ ಎಂದು ಪ್ರತಿಭಟಿಸಿದಳು. ಕಣ್ತೆರೆದು ನೋಡುತ್ತಾಳೆ, ಇವರ ಕಾರ್ ಎಲ್ಲೋ ದೂರದ ನಿರ್ಜನ ಹೈವೇಯಲ್ಲಿ ಸಾಗುತ್ತಿದೆ. ಸ್ವಲ್ಪ ಮಳೆ ಬರಹತ್ತಿದೆ. ತನ್ನ ಮನೆ ಇದ್ದಿದ್ದು ಸಿಟಿಯಲ್ಲಿ. ತಲೆಗೆ ಹತ್ತಿದ್ದ ಅಮಲು ಸರ್ರನೆ ಇಳಿಯಿತು, ಎದೆ ಡವಗುಟ್ಟಿತು. ಡ್ಯಾನಿಯ ಕೈ ತನ್ನ ಬಟ್ಟೆ ಕೆಳಗೆ ಮಾಡುತ್ತಿದ್ದ ಪೋಲಿ ಚೇಷ್ಟೆ ಸಹಿಸದೆ ಅವನ ಕೈಯನ್ನು ಕಿತ್ತೆಸೆದು ಅವನ ಮೇಲೆ ತಿರುಗಿದಳು. ವಾಟ್ ಈಸ್ ದಿಸ್, ಎಲ್ಲಿಗೆ ಹೋಗ್ತಿದೀವಿ, ಡ್ರಾಪ್ ಮೀ ಹೋಮ್ ಎಂದು ಕನಲಿದಳು. ಮೊದಲ ಬಾರಿಗೆ ತನ್ನ ಪ್ರಿಯತಮ ಡ್ಯಾನಿಯ ಕಣ್ಣಲ್ಲಿ ಅಶ್ಲೀಲ ಹೊಳಪು ಕಾಣಿಸಿತು. ಗಹಗಹಿಸುತ್ತ ನಕ್ಕ ಅವನ ಟಿವಿ ಅವಳಿಗೆ ದಿಗ್ಭ್ರಮೆ ಮೂಡಿಸಿತು. ಶಟ್ ಅಪ್ ಯು ಬೀಚ್, ದಿನಾ ನನಗೆ ಆಟ ಆಡಿಸ್ತೀಯ, ಇವತ್ತು ನಿನ್ನ ತಿಂದು ಮುಗಿಸೇ ಬಿಡ್ತೇನೆ ಎಂದು ಘರ್ಜಿಸಿ ಅವಳ ಮೇಲೆ ಲಜ್ಜೆಗೆಟ್ಟು ತನ್ನ ನಿಜ ರೂಪ ತೋರುತ್ತ ಬಿದ್ದು ಅವಳ ಸಲ್ವಾರ್ ಕಿತ್ತಲಾರಂಭಿಸಿದ. ಇಸ್ಕೋ ಪಕಡ್ತಾ ಹೂ, ಇವಳನ್ನು ಹಿಡ್ಕೋತೇನೆ ವೈಟ್ ಎಂದ ಸೈಯದ್ ಅವಳ ಕೈಕಾಲುಗಳನ್ನು ಬಿಗಿಯಾಗಿ ಹಿಡಿದು ಗೆಳೆಯ ಡ್ಯಾನಿ ಅವಳನ್ನು ನಿರ್ವಸ್ತ್ರಗೊಳಿಸಲು ಸಹಾಯ ಮಾಡುತ್ತಿದ್ದಾನೆ. ಮುಂದಿನ ಸೀಟಿನಲ್ಲಿದ್ದ ಗೆಳೆಯರು ಕೇಕೆ ಹೊಡೆದು ಚಪ್ಪಾಳೆ ಹಾಕುತ್ತಾ ತಮ್ಮ ಸರದಿ ಲೆಕ್ಕ ಹಾಕತೊಡಗಿದ್ದಾರೆ. ಎಂಥ ಕಲಿಯುಗದ ಕೌರವರು ಇವರು. ಕಾರ್ ಅವರ ಆರ್ಭಟದಲ್ಲಿ ಅತ್ತಿತ್ತ ತಾನೇ ಕುಡಿದಿರುವಂತೆ ತೂರಾಡುತ್ತಾ ವೇಗವಾಗಿ ಅಪಾಯಕರವಾಗಿ ಈಗ ಹೈವೇ ತೊರೆದು ಯಾವುದೋ ನಿರ್ಜನ ಹಳ್ಳಿರಸ್ತೆಯಲ್ಲಿ ಸಾಗುತ್ತಲಿದೆ. ಮಳೆ ರಾಚುತ್ತ ಕಾರಿನ ಗಾಜು ಮಬ್ಬು ಕವಿದಂತಾಗುತ್ತಲಿದೆ. ಇತ್ತ ಲಾವಣ್ಯಳ ಪಾಡು ಹೀನಾಯವಾಗತೊಡಗಿದೆ. ಕುಡಿದ ಧೂರ್ತರಿಬ್ಬರು ಡ್ಯಾನಿ ಮತ್ತು ಸೈಯದ್, ಅವಳ ಸಲ್ವಾರ್ ಅನ್ನು ಬಿಚ್ಚಿ ಈಗ ಅವಳ ಬ್ರಾ ಇಂದ ಒಂದು ಸ್ತನವನ್ನು ಹೊರ ತೆಗೆದು ಹಿಸುಗಿ ಬಾಯಿ ಹಾಕತೊಡಗಿದ್ದಾರೆ, ಕಚ್ಚಿ ನಗುತ್ತಿದ್ದಾರೆ. ಅವಳ ಪೈಜಾಮ ಜಾರುತ್ತಲಿದೆ. ಸೈಯದ್ ಮೇಲೆ ಹತ್ತಿದ್ದ ಕೆರಳಿದ ಲಾವಣ್ಯ ಹೇಗೋ ಕಾರಿನ ಡೋರ್ ಲಾಕ್ ಹಿಡಿದು ಜಗ್ಗಿಬಿಟ್ಟಳು. ಸೈಯದ್ ಅವಳನ್ನು ಹೊಡೆದು ಎಳೆದು ಕೂಡಿಸಿದ. ಆದರೆ ಅಪಾಯ ತಪ್ಪಿಸಲಾಗಲಿಲ್ಲ. ಬಾಗಿಲ ಬಳಿಯಿದ್ದ ಸೈಯದ್ ದಡಾರನೆ ಓಪನ್ ಆಗಿಬಿಟ್ಟು ಅವನು ಆಯತಪ್ಪಿ ಹೊರಕ್ಕೆ ಅರ್ಧ ಬಿದ್ದು ಹೋದ. ಆಗ ಕಾರ್ ಕೂಡ ಬ್ಯಾಲೆನ್ಸ್ ತಪ್ಪಿ ಅತ್ತಿತ್ತ ಹೊಯ್ದಾಡಿ ಎದುರಿಗೆ ಬರುತ್ತಿದ್ದ ಆ ಬುಲೆಟ್ ಮೋಟಾರ್ ಸೈಕಲ್ಗೆ ಇನ್ನೇನು ಡಿಕ್ಕಿ ಹೊಡೆಯುವಂತೆ ಹೋಗಿ, ಕೊನೆ ಗಳಿಗೆಯಲ್ಲಿ ಕಿರ್ರೆಂದು ಅಲ್ಲೇ ಬ್ರೇಕ್ ಹಾಕಿ ನಿಂತಿತು. ಎಲ್ಲರೂ ಓ ಎಂದು ಆತಂಕದಿಂದ ಕೂಗಿದರು. ಮೈ ಮೇಲೆ ಬಿದ್ದಿದ್ದ ಡ್ಯಾನಿಯನ್ನು ತಳ್ಳಿ ಲಾವಣ್ಯ, ಹೆಲ್ಪ್ ಪಾಪಾ ಎಂದು ಅರಚುತ್ತಾ ಹೊರಬಿದ್ದಳು. ಸಡನ್ನಾಗಿ ಆಗುತ್ತಿದ್ದ ಈ ಅಪಘಾತದ ಗಾಬರಿಯಿಂದ ಸಾವರಿಸಿಕೊಂಡ ಇನ್ಸ್ಪೆಕ್ಟರ್ ಭೀಮಸಿಂಗ್ ಬೈಕ್ ಆಫ್ ಮಾಡಿ ನಿಲ್ಲಿಸಿ ಕೋಪದಿಂದ ಕಾರಿನತ್ತ ತಿರುಗುತ್ತಾರೆ. ಇದೇನು ಕರಿ ಕಾರಿನಿಂದ ಅರೆನಗ್ನ ಯುವತಿ ಆ ಹೆಡ್ ಲೈಟ್ಸ್ ಮತ್ತು ಮಳೆ ಹಿನ್ನೆಲೆಯಲ್ಲಿ ತನ್ನ ಕೈಗಳಿಂದ ಎದೆ ಮುಚ್ಚಿಕೊಂಡು ಹೊರಬೀಳುತ್ತಿದ್ದಾಳೆ. ಅವರನ್ನು ಕಾಣದ ಸೈಯದ್ ಮತ್ತು ಡ್ಯಾನಿ, ಯು ಬೀಚ್, ಬಾರೆ, ಅರೆ ಅರೆ 12 ದಿನಕ್ಕೆ ಬಾದ್ ಸಂಕಲನ 8 ಸೆಮಿ. ಡಾಕ್ಟರ್ ಸಲಾಹ್ ದೇತೆ ಹೈ. ಪೂರ್ಣವಿರಾಮ. ಕ್ಯಾಚ್ ಹರ್ ಎನ್ನುತ್ತಾ ಕೊಚ್ಚೆಯಲ್ಲಿ ಬಿದ್ದೇಳುತ್ತಾ ಅವಳ ಹಿಂದೆ ಬಿದ್ದರು. ಮರುಕ್ಷಣವೇ ಅವರೆದುರಿಗೆ ಕತ್ತಲಲ್ಲಿ ನಿಂತ ಆ ಆಜಾನುಬಾಹು ಇನ್ಸ್ಪೆಕ್ಟರ್ ಕಾಣಿಸಿದರು. ಒಂದು ಕ್ಷಣ ಎಲ್ಲಾ ನಿಶ್ಶಬ್ದವಾಯಿತು, ಕಾರಿನ ಎಂಜಿನ್ ಮತ್ತು ಮಳೆಯ ಟಪ ಟಪ ಮತ್ತು ಇವರೆಲ್ಲರ ಏರಿದ ಎದೆ ಬಡಿತ. ಅಷ್ಟೇ.
ಒಬ್ಬೊಬ್ಬರಾಗಿ ಕಾರಿನಲ್ಲಿದ್ದವರೆಲ್ಲ ಹೊರಬರುತ್ತಾ ತಮಗೆ ಒದಗಿದ ದುಸ್ಥಿತಿಯನ್ನು ನಿಶ್ಚಲನಾಗಿ ಇವರನ್ನೇ ನೋಡುತ್ತಾ ನಿಂತ ಇನ್ಸ್ಪೆಕ್ಟರ್ನಲ್ಲಿ ಕಂಡು ದಿಗ್ಭ್ರಮೆಯಿಂದ ಭಯವಿಸ್ಮಿತರಾದರು. ಆತ ಒಳ್ಳೆ 6 ಅಡಿ ಎತ್ತರದ, ಜಟ್ಟಿ ಮೈಕಟ್ಟಿನ ಆಜಾನುಬಾಹು. ತಮ್ಮನ್ನೇ ದುರುಗುಟ್ಟಿ ನೋಡುತ್ತಾ ಅಡ್ಡ ನಿಂತಿದ್ದಾನೆ. ಇದ್ದದರಲ್ಲಿ ಸ್ವಲ್ಪ ಪೊಲೀಸ್ ಜತೆ ಕಾದಾಡಿದ ಅನುಭವವಿದ್ದ ಸೈಯದ್ ತಾನು ಈ ಓರ್ವ ಇನ್ಸ್ಪೆಕ್ಟರನ್ನು ದಾಳಿಮಾಡಿ ಬೀಳಿಸಬಲ್ಲೆ ಎಂಬ ಬಂಡಧೈರ್ಯದಿಂದ ಅವರತ ಏ ಬಾಂಚೋತ್ ಎನ್ನುತ್ತಾ ನುಗ್ಗಿದ. ಅವನಿಗಷ್ಟೇ ನೆನೆಪಿದ್ದದು, ಆ ಊರಿನ ಜೈಲಿನ ಅರ್ಧ ಕೈದಿಗಳು ಹೇಳುವಂತೆ, ಭೀಮಸಿಂಗ್ ಒಬ್ಬ ಅಚ್ಚರಿಗೊಳಿಸುವ ಧೀರ, ಚುರುಕು ಆಫೀಸರ್. ಪೂರ್ಣವಿರಾಮ. ಆದರೆ ಸೈಯದ್ ಅವರ ಮಾತನ್ನು ಕೇಳಿರಲಿಲ್ಲವಲ್ಲ. ತಮ್ಮತ್ತ ನುಗ್ಗಿದ ಸೈಯದನನ್ನು ನೋಡಿ ಸಣ್ಣ ಅಪಹಾಸ್ಯದ ನಗೆ ನಕ್ಕ ಅವರು ತಮ್ಮ ಮೊಣಕಾಲೆತ್ತಿ ಅವನೆದೆಗೆ ಒದ್ದರು. ಅಬ್ಬಾ ಎಂದು ಕೂಗಿ ಗಾಳಿಗೆ ಎಗರಿದವನ ತಲೆಗೆ ಪೊಲೀಸ್ ರಿವಾಲ್ವರ್ ಹಿಂಭಾಗದಿಂದ ಫಟ್ ಎಂದು ಬಾರಿಸಿ ನೆಲಕ್ಕೆ ಬೀಳಿಸಿದರು. ಅಷ್ಟರಲ್ಲಿ ಚೇತರಿಸಿಕೊಂಡಿದ್ದ ಇಬ್ಬರು ಗೆಳೆಯರು, ಅಯ್ಯಯ್ಯೋ, ಓಡ್ರೋ ಪೊಲೀಸ್ ಎನ್ನುತ್ತಾ ಮಳೆಯಲ್ಲಿ ಕತ್ತಲಲ್ಲಿ ಕೆಟ್ಟೆನೋ ಬಿದ್ದೆನೋ ಎಂಬಂತೆ ಹೊಲ ಗದ್ದೆಗೆ ಬಿದ್ದು ಪರಾರಿಯಾಗತೊಡಗಿದರು. ಭೀಮಸಿಂಗ್ ಓಡಿ ಮುಂಬಂದ ಡ್ಯಾನಿಯ ಕತ್ತಿಗೆ ಕರಾಟೆ ಚಾಪ್ ಕೊಟ್ಟು ಅವನು ನೋವಿನಿಂದ ಚೀರುವಂತೆ ಮಾಡಿ ಬೀಳಿಸಿದರು. ಮಳೆಯಲ್ಲಿ ನೆಂದಿದ್ದ ನಡುಗುತ್ತಿದ್ದ ಲಾವಣ್ಯ ಅವರ ಬಳಿ ಬಂದು, ಸಾರ್, ನಾನು ಎಂದು ತೊದಲುತ್ತಾ ಅವರ ತೋಳು ಹಿಡಿದು ನಿಂತಳು. ನೋವಿನಲ್ಲಿ ಹೊರಳಿ ಕೊಚ್ಚೆಯಲ್ಲಿ ಮುಳುಗುತ್ತಾ ತಮ್ಮ ಕಾಲ್ಬಳಿ ಬಿದ್ದಿದ್ದ ಇವರಿಬ್ಬರನ್ನೂ, ಅರೆನಗ್ನ ಲಾವಣ್ಯಳನ್ನು ಒಂದು ದೀರ್ಘಗಳಿಗೆ ನೋಡಿದರು. ಅವರ ಪೊಲೀಸ್ ಮಿದುಳಿಗೆ ಎಲ್ಲ ಸ್ಪಷ್ಟವಾಗಿ ಅರ್ಥವಾಗಿ ಬಿಟ್ಟಿತ್ತು. ಲಾವಣ್ಯ ನಡೆದದ್ದನ್ನೆಲ್ಲ ಮಳೆಯಲ್ಲಿ ನಿಂತೇ ಅವರಿಗೆ ವಿವರಿಸುತ್ತಿದ್ದಾಳೆ. ಬೂಟುಕಾಲಿನಿಂದ ಆಗಾಗ ಇಬ್ಬರು ಧೂರ್ತರಿಗೂ ಒದ್ದು ಅವರು ಹಾಗೆ ಬಿದ್ದಿರುವಂತೆ ಸೂಚಿಸುತ್ತಿದ್ದಾರೆ. ನಡುಗುತ್ತಿದ್ದ ನೆಂದ ಲಾವಣ್ಯಳನ್ನು ಕಂಡು ಅವರಿಗೆ ಹೇಗೋ ಆಗುತ್ತಿದೆ. ವಿಚಿತ್ರ ಆಕರ್ಷಣೆ, ಏನೋ ಕರುಣೆ ಉಂಟಾಗುತ್ತಿದೆ. ಛೆ ನನಗೆ ಹೀಗನಿಸಬಾರದು ಎಂದು ಒಳಮನ ಹೇಳುತ್ತಿದೆ. ಸಾರ್, ನಿಮ್ಮ ರಿವಾಲ್ವರ್ ಒಳಗಿಡುವಿರಾ? ನನಗೆ ಭಯ ಆಗತ್ತೆ ಎಂದು ಅವಳು ಮಾತು ಮುಗಿಸಿದಾಗಲೇ ಅವರು ತಮ್ಮ ಯೋಚನಾಲಹರಿಯಿಂದ ಹೊರಬಂದದ್ದು. ಪೂರ್ಣವಿರಾಮ. ಓಹ್ ಸಾರಿ, ಅದು ಈಗ ಲೋಡ್ ಆಗಿರಲಿಲ್ಲ. ಯು ಡೋಂಟ್ ವರಿ. ನೀವು ಆ ಓಡಿ ಹೋದ ಇಬ್ಬರನ್ನು ಗುರುತು ಹಿಡಿತೀರಾ ತಾನೆ ಎಂದು ಪಿಸ್ತೂಲ್ ಒಳಗಿಟ್ಟು ತಮ್ಮ ಒದ್ದೆ ಶರಟನ್ನು ಕಳಚಿ ಅವಳ ಬೆತ್ತಲೆ ಹೆಗಲ ಮೇಲೆ ಉಡಿಸಿದರು. ಆಗ ಅವಳ ಕಣ್ಣಿನಲ್ಲಿ ಕಂಡ ಕೃತಜ್ಞತೆಯ ಹೊಳಪು ಆ ಕತ್ತಲಿನಲ್ಲೂ ಅವರ ಮನ ಬೆಳಗಿತು. ತಮ್ಮ ಪೊಲೀಸ್ ಶರ್ಟ್ ಅವಳ ತುಂಬೆದೆ ಬಿರಿಯುವಂತೆ ಗುಂಡಿ ಹಾಕಿತೊಟ್ಟಾಗ ನಕ್ಕರು. ಅವಳು ಶರಟಿನಿಂದ ಮೈ ಮುಚ್ಚಿ ಅದರತ್ತ ನೋಡಿ, ಸರ್, ಐ ಡೋಂಟ್ ಡಿಸರ್ವ್ ದಿಸ್ ಶರ್ಟ್. ನಾನು ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇನೆ. ಯು ಆರ್ ಫೇಮಸ್ ಎಂದ ಲಾವಣ್ಯ ತಾನು ನೆಲದ ಮೇಲಿದ್ದ ಡ್ಯಾನಿಯ ಮೂತಿಗೆ ಒಮ್ಮೆ ಆರದ ಕೋಪದಿಂದ ಒದ್ದು, ಇವನು ನನ್ನ ಮೋಸ ಮಾಡಿದ, ಆದರೆ ನಾನು ಇವರಿಗಿಂತ ಬೆಟರ್ ಏನಲ್ಲ, ಅಂಥದರಲ್ಲಿ ನಿಮಗೆ ಥ್ಯಾಂಕ್ಸ್ ಮಾತ್ರ ಮನಸ್ವಿ ಹೇಳಬಲ್ಲೆ ಎಂದು ಕಳಕಳಿಯಿಂದ ನೋಡಿದರು. ಶಾಂತವಾಗಿ ಅವರಿಬ್ಬರನ್ನೂ ಕೈತೋಳ ತೊಡಿಸುವ ಕೆಲಸ ಮಾಡುತ್ತಾ ನಕ್ಕು ಸುಮ್ಮನಾದರು. ಕಾರಿನ ಹಿಂದಿನ ಸೀಟಿನಲ್ಲಿ ಅವರನ್ನು ನೂಕಲು ಲಾವಣ್ಯ ಕೂಡ ಸಹಾಯ ಮಾಡಿದಳು. ನಂತರ ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಿ ನಕ್ಕರು. ಮಳೆಯಲ್ಲಿ ಬರೇ ಬನಿಯನ್ ನಲ್ಲಿ ಮಾಂಸಲ ಮೈ ತೋರುತ್ತಾ ಇದ್ದ ಅವರ ಕಂಡು ಲಾವಣ್ಯ, ವಾಹ್, ವಾಟ್ ಅ ಮ್ಯಾನ್, ನಿಜ ಜೀವನದ ಹೀರೋ ಇವರು ಎಂದು ಹೆಮ್ಮೆ ಪಟ್ಟಳು. ಅಂದು ಮೊದಲ ಬಾರಿಗೆ ಸದ್ಯ ಬಚಾವಾದೆ ಎಂಬ ಭಾವನೆ ಅವಳ ಮನಕ್ಕೆ ಪ್ರಸನ್ನತೆ ತಂದಿತು. ಮುಂದಿನ ಅರ್ಧಗಂಟೆಯಲ್ಲಿ ಮೊದಲು ಅವರು ತಮ್ಮ ವೈರ್ಲೆಸ್ ಪ್ರಯತ್ನಿಸಲು, ಅದೂ ಆ ಮಳೆಯಲ್ಲಿ, ಹಳ್ಳಿಯಲ್ಲಿ ರೇಂಜ್ ಇಲ್ಲದೆ ಕೆಲಸ ಮಾಡದೆ ತಾವು ಇನ್ನು ಈ ಹುಡುಗಿಯನ್ನು ಮನೆ ತಲುಪಿಸುವ ಹೊಣೆ ಹೊರಬೇಕೆಂದು ಭೀಮಸಿಂಗ್ ಅರಿತರು. ಅರೆಸ್ಟ್ ಮಾಡಿದ ಕ್ರಿಮಿನಲ್ಗಳನ್ನು ಕಾರಿನಲ್ಲೇ ಬಿಟ್ಟು ಬೆಳಿಗ್ಗೆ ತಮ್ಮ ಸ್ಟೇಷನ್ ಸಹಾಯ ಮಾಡಿದಾಗ ಕರೆದುಕೊಂಡು ಬಂದರಾಯಿತು ಎಂದು ಯೋಚಿಸಿದರು. ಸಾರ್, ಪ್ಲೀಸ್, ನಮಗೆ ಹೆಂಡದ ಅಮಲಿನಲ್ಲಿ ಏನೋ ಗೊತ್ತಾಗಲಿಲ್ಲ, ಬಿಟ್ಬಿಡಿ ಎನ್ನುತ್ತಾ ಬೇಡುತ್ತಿದ್ದ ಡ್ಯಾನಿಯನ್ನು, ಶಟಪ್, ಬೆಳಿಗ್ಗೆ ನೋಡ್ಕೋತೀನಿ ಬದ್ಮಾಶ್ ಎನ್ನುತ್ತಾ ಕಾರಿನ ಬಾಗಿಲು ಹಾಕಿ ಲಾಕ್ ಮಾಡಿದರು. ಆಕೆಯನ್ನು ಬುಲೆಟ್ ಮೋಟಾರ್ ಸೈಕಲ್ ಹತ್ತಿಸಿ ಮತ್ತೆ ಹೊರಡಲನುವಾದರು. ನಡುಗುತ್ತಾ ಹಿಂದೆ ತಮ್ಮನ್ನಪ್ಪಿ ಕುಳಿತ ಲಾವಣ್ಯಳ ಬೆಚ್ಚನೆಯ ಒತ್ತಡ ಅವರಿಗೆ ಆಪ್ಯಾಯಮಾನವಾಗಿತ್ತು. ಅಲುಗಾಟದಲ್ಲಿ ಅವರ ಬನಿಯನ್ಗೆ ತಬ್ಬಿದ್ದ ಅವಳ ವಕ್ಷಸ್ಥಳ ಅವರನ್ನು ಸ್ವಲ್ಪ ತಬ್ಬಿಬ್ಬು ಮಾಡಹತ್ತಿತ್ತು. ಸುಮಾರು 10 ಮೀ ಬಂದಿರಬೇಕು. ಮಳೆ ಜೋರಾಗುತ್ತಲೇ ಹೋಯಿತು. ಮುಂದೆ ರಸ್ತೆಯ ಕಾಸ್ವೇ, ನೆಲಮಟ್ಟದ ಸೇತುವೆ ತುಂಬಿ ಹರಿಯುತ್ತಿತ್ತು. ನಮ್ಮ ಪೊಲೀಸ್ ಜೀಪ್ ಕೂಡ ಇದನ್ನು ದಾಟಲಾಗದು. ಅಂಥದರಲ್ಲಿ ಈ ಮೋಟಾರ್ ಬೈಕ್ ಯಾವ ಲೆಕ್ಕ ಎಂದು ಅದನ್ನು ನಿಲ್ಲಿಸಿ ಸ್ವಲ್ಪ ಹತಾಶರಾಗಿ ಅತ್ತಿತ್ತ ಕತ್ತಲಲ್ಲಿ ನೋಡಿದರು. ಲಾವಣ್ಯಳೆ, ಸಾರ್, ಅಲ್ಲಿ ಗುಡ್ಡದ ಮೇಲೆ ನೋಡಿ, ಯಾವುದೋ ಮನೆಯೋ ಕಾಟೇಜ್ ಇದ್ದ ಹಾಗಿದೆ, ಅಲ್ಲೇ ಹೋಗೋಣ, ಈ ಮಳೆಯಲ್ಲಿ ಬೇರೇನು ಮಾಡಲು ಸಾಧ್ಯ ಎಂದು ಅವರ ತೋಳು ಹಿಡಿದೆಳೆದಳು. ಮೈ ಎಲ್ಲ ಒದ್ದೆ, ಚಳಿಯಾಗುತ್ತಿದೆ ಇಬ್ಬರಿಗೂ.
ಕತ್ತಲಲ್ಲಿ ಅದು ಮನೆ ತರ ಕಂಡರೂ ಲೈಟೇ ಇಲ್ಲವಲ್ಲ, ಯಾಕಿರಬಹುದು ಎಂದು ಗೊಣಗುತ್ತಾ ಭೀಮಸಿಂಗ್ ಲಾವಣ್ಯಳನ್ನು ಹುಷಾರಾಗಿ ಕೈಹಿಡಿದು ನಡೆಸುತ್ತಾ ಗುಡ್ಡ ಏರತೊಡಗಿದರು. ಕಿಲಕಿಲ ನಕ್ಕು ತನ್ನ ಬೆಚ್ಚನೆಯ ಸ್ತನವನ್ನು ಅವರ ತೋಳಿಗೆ ಬೇಕಂತಲೇ ಒತ್ತುತ್ತಾ, ಅಯ್ಯೋ ಸರ್, ಪಾಪ, ಹಳ್ಳಿ ಜನ ಬೆಚ್ಚಗೆ ಮಲಗಿರಬಹುದು ಅಲ್ವಾ, ನಾವು ಬೆಚ್ಚಗೆ ಮಲಗೋಣ, ಜಾಗ ಕೊಟ್ರೆ ಎಂದಳು. ಕೊಡದಿದ್ರೆ ಎಂದರು ಭೀಮಸಿಂಗ್ ನಗುತ್ತಾ. ಎಂದುಲಿದ ತುಂಟ ಲಾವಣ್ಯ, ಇಷ್ಟೊಂದು ಮರಗಿಡಗಳಿವೆ, ಎಲ್ಲೋ ನಾನು ಕೆಳಗೆ ಮಲಗ್ತೀನಿ, ನೀವು ನನ್ ಮೈ ಮೇಲೆ ಮಲಗಿ ಬೇಕಾದ್ರೆ. ನಂಗೂ ಮಳೆ ಬೀಳದೆ ಚಳಿ ಹೋಗುತ್ತೆ ಎನ್ನುವುದೇ ಭೀಮಸಿಂಗ್ ಅಂದುಕೊಳ್ಳುತ್ತಿದ್ದಾರೆ. ಇವಳ ಮನದಲ್ಲಿ ಕೆಲ ಗಂಟೆಗಳ ಹಿಂದೆ ಆದ ಶಾಕಿಂಗ್ ಘಟನೆಯ ನೆನೆಪು ಮಾಯವಾಗಿ, ಆಡ್ಯಾನಿ ಎಬ್ಬಿಸಿದ್ದ ಕಾಮಾತುರತೆಯ ಹುಚ್ಚು ಮಾತ್ರ ಇನ್ನೂ ಜೀವಂತವಾದಂತಿದೆ. ಇದೆಲ್ಲ ನನಗೆ ಏಕೆ ಆಗುತ್ತೋ ಎಂದುಕೊಂಡರು. ಒಮ್ಮೆ ಇವರು ಆಕ್ಸಿಡೆಂಟ್ ಆಗಿದ್ದ ಹಳೆ ಚಿತ್ರತಾರೆಯನ್ನು ಬಚಾವು ಮಾಡಿದಾಗ ನಂತರ ಆಕೆ ಇವರಿಗೆ ಕೃತಜ್ಞತೆ ಹೇಳಿದ ರೀತಿ ನೆನೆಸಿ ಈ ಚಳಿಯಲ್ಲೂ ಮೈ ಬೆವರಿತು. ಬಿಡಿ, ಅದು ಇನ್ನೊಂದು ಕತೆ. ಆವರಣ ಅಂತ್ಯ. ಕತ್ತಲಲ್ಲಿ ಮುಳುಗಿದ್ದ ಆ ಕಾಟೇಜ್ ಕಂಡ ಕೂಡಲೇ ಭೀಮಸಿಂಗರಿಗೆ ಇದು ಖಂಡಿತ ನಿರ್ಜನವಾಗಿದೆ ಎಂದು ಅರಿವಾಗಿ ಹೋಯಿತು. ಕಿರೆಂದು ಬಾಗಿಲು ತೆರೆದುಕೊಂಡಿತು. ಅದು ಈ ಹಳ್ಳಿ ಕಾಡು ಕಡೆ ಕೆಲವರು ಕಾನೂನು ಬಾಹಿರವಾದ ಪ್ರಾಣಿಬೇಟೆಗೆ ಬರುತ್ತಾರೆ. ಅವರುಗಳು ತಮಗಾಗಿ ಕದ್ದು ಮುಚ್ಚಿ ಇರಲು ಕಟ್ಟಿಕೊಂಡ ಕಾಟೇಜ್ ಅದು. ಅಲ್ಲಲ್ಲಿ ಹೆಂಡದ ಬಾಟಲ್ಗಳು ಬಿದ್ದಿವೆ. ಕೆಲವು ಜಿಂಕೆ ಮತ್ತು ಚಿರತೆ ಚರ್ಮದ ಅವಶೇಷಗಳು ಅನಾಥವಾಗಿ ಬಿದ್ದು ತಮ್ಮ ಮಾಲೀಕರು ಎಂದೋ ಹೊರಟು ಹೋದದ್ದನ್ನು ಪ್ರತಿಪಾದಿಸುತ್ತಿವೆ. ಕಟ್ಟಿಗೆ ಮತ್ತು ಸೀಮೆಣ್ಣೆ ಮತ್ತು ಹಳೆ ಬೆಂಕಿಕುಂಡದ ಕುರುಹು ನೆಲದ ಮೇಲಿದೆ. ಸರ್, ಇದು ಹಂಟರ್ಸ್ ಕ್ಯಾಬಿನ್ ಅಲ್ಲವೇ? ಎನಿವೇ, ನಾವಿಲ್ಲಿರಬಹುದಲ್ಲ ಎಂದು ರೂಮಿನ ಮಧ್ಯೆ ಮೆಲದ ಮೇಲೆ ಉಸ್ ಎನ್ನುತ್ತಾ ಕುಳಿತೇ ಬಿಟ್ಟಳು. ನಾಜೂಕು ಮೈಯಿನ ಸಿರಿವಂತೆ ಲಾವಣ್ಯ, ಮಳೆಯಲ್ಲಿ ಹತ್ತಿ ಬಂದ ಆಯಾಸದಿಂದ. ಹೌದು, ನೋಡು ಲಾವಣ್ಯ, ಇಲ್ಲಿ ನಾನು ಕಟ್ಟಿಗೆ ಇಟ್ಟು ಬೆಂಕಿ ಹಾಕುತ್ತೇನೆ, ಇಲ್ಲೇ ಒಂದೇ ಒಂದು ಹೊದ್ದಿಕೆ ಬಿದ್ದಿದೆ. ನೀನು ಹೊದ್ದಿಕೊಂಡು ಮಲಗಿ ಬಿಡು, ನಾನು ಆ ಕಡೆ ಮಲಗುತ್ತೇನೆ ಎಂದರು ಭೀಮಸಿಂಗ್ ಬೆಂಕಿಪೊಟ್ಟಣ, ಸೀಮೆಣ್ಣೆ ಮತ್ತು ಸೌದೆ ಕಡ್ಡಿಯನ್ನು ಹೆಕ್ಕುತ್ತಾ. ಅವರ ಯತ್ನದಿಂದ ಬೆಂಕಿ ಹೊತ್ತಿಕೊಂಡಿತು. ಆ ಬೆಳಕಲ್ಲಿ ಅವರಿಗೆ ಅವಳ ಕಣ್ಣಲ್ಲಿ ಯಾವುದೋ ಚಾಲೆಂಜ್ ಕಾಣಿಸಿತು. ಲಾವಣ್ಯ ಸೀರಿಯಸ್ಸಾಗಿ ಅಂದಳು, ನಾನು ಬೆಚ್ಚಗೆ ಮಲಗಬೇಕು ಅಂದಿದ್ದು ನಿಜ. ನೀವಂದುಕೊಂಡಂತೆ ನಾನು ಒಬ್ಬ ಚೀಪ್, ದಾರಿಗೆಟ್ಟ ರಿಚ್ ಹುಡುಗಿಯೇ ಇರಬಹುದು. ಆದರೆ ನಾನು ನಿಮ್ಮ ಶರ್ಟನ್ನು ಕೊಡದೆ, ಹೊದಿಕೆಯನ್ನು ಹೊದ್ದು ನಿಮ್ಮನ್ನು ಹಾಗೆ ಬಿಟ್ಟು ಮಲಗುವವಳಂತೂ ಅಲ್ಲವೇ ಅಲ್ಲ ಎಂದವಳೆ ಸರಸರ ಮೆಟಲ್ ಗುಂಡಿ ಬಿಚ್ಚಿ ಅವರ ಪೊಲೀಸ್ ಶರ್ಟನ್ನು ತೆಗೆದು ಅವರತ್ತ ನೀಡಿದಳು. ಒಂದು ಕ್ಷಣ ಸಮಯವೇ ನಿಂತಂತಾಯಿತು ಭೀಮಸಿಂಗರಿಗೆ ಅವಳ ದೃಶ್ಯ ನೋಡಿ. ಅವಳು ಡ್ಯಾನಿಯೊಂದಿಗೆ ಕಾರಿನಲ್ಲಿ ಕಿತ್ತಾಡುವಾಗ ಬ್ರಾ ಎಲ್ಲೋ ಬಿಚ್ಚಿ ಬಿದ್ದು ಹೋಗಿದ್ದು ಅವಳಿಗೆ ನೆನಪೇ ಇರಲಿಲ್ಲ. ಓ ಗಾಡ್, ತಾನೂ ಅವರ ಕಂಗಳು ತನ್ನೆದೆಯಲ್ಲೇ ಫುಲ್ ಸ್ಟಾಪ್ ಆದದ್ದನ್ನು ಗಮನಿಸಿ ನೋಡಿಕೊಂಡು ಗಾಬರಿಯಿಂದ ಮತ್ತೆ ತನ್ನ ಪುಟ್ಟ ಕೈಗಳಿಂದ ಆ ಭಾರಿ ಪ್ರಣಯ ಕಲಶಗಳನ್ನು ಮುಚ್ಚಿಡುವ ವ್ಯರ್ಥ ಪ್ರಯತ್ನ ಮಾಡಿದಳು. ಕೈಜಾರಿ ಶರಟ್ ಅವರ ಮಧ್ಯೆ ಅನಾಥವಾಗಿ ಬಿತ್ತು. ಅವಳು ಗಮನಿಸುತ್ತಿದ್ದಾಳೆ. ಆ ಬೆಂಕಿಯ ಬೆಳಕಲ್ಲಿ ಅವರ ಕಂಗಳಲ್ಲಿ ಮಿಂಚಿ ಮಾಯವಾದ ಕಾಮದ ಕಿಡಿಯನ್ನು ಅವಳು ಗುರುತಿಸಿದ್ದಳು. ಅವಳ ಭಾವನೆಗಳು ಜಲಪಾತದಂತೆ ಬೋರ್ಗರೆಯುತ್ತಾ ಮನದಿಂದ ದೇಹಕ್ಕೆಲ್ಲ ಹರಡಿತು. ಸರ್, ಐ ನೀಡ್ ಯು ಟುನೈಟ್ ಎಂದವಳೇ ಲಾವಣ್ಯ ಮರುಕ್ಷಣವೇ ಅವರ ತಕ್ಕೆಯಲ್ಲಿದ್ದಳು. ಭೀಮಸಿಂಗರು ಅವಳ ಅಟ್ಯಾಕ್ನಿಂದ ಚೇತರಿಸಿಕೊಳ್ಳುವ ಮುನ್ನವೇ ಅವಳು ಅವರ ಮುಖದಾದ್ಯಂತ ಲೊಚ್ಲೊಚನೆ ಹುಚ್ಚಿಡಿದವಳಂತೆ ಚುಂಬನ ನೀಡುತ್ತಿದ್ದಾಳೆ. ಅವರ ಕೈಗಳೂ ಅರಿವಿಲ್ಲದೆಯೇ ಅವಳ ಗಲಗಲನೆ ಆಡುತ್ತಿರುವ ನಗ್ನ ಘನಮೂಲೆಗಳನ್ನು ಸವರ ಹತ್ತಿವೆ. ಅವಳ ತೊಟ್ಟುಗಳಾಗಲೇ ಕಾಮೋದ್ರಿಕ್ತವಾಗಿ ಕಲ್ಲಿನಂತೆ ಗಟ್ಟಿಯಾಗಿ ಅವರ ಅಂಗೈ ತರಚುತ್ತಿವೆ. ಅಂಥದರಲ್ಲೂ ಸಂಯಮ ತಂದುಕೊಂಡವರು. ಲಾವಣ್ಯ, ವೈಟ್ ಎ ಮಿನಿಟ್, ನೋಡು, ನೀನು ಇಂದು ಒಂದು ಸೆಕ್ಸುಯಲ್ ದಾಳಿಯಿಂದ ತಪ್ಪಿಸಿಕೊಂಡು ಶಾಕ್ನಲ್ಲಿದ್ದೀಯಾ. ಇನ್ನೇನೋ ಮಾಡಿ ನಾಳೆ ನೀನೇ ಅಳುವಂತೆ ಮಾಡಿಕೊಳ್ಳಬೇಡ ಎಂದು ಅವಳ ಭುಜ ಹಿಡಿದು ಅಲುಗಾಡಿಸಿದರು ಅವಳು ಎಚ್ಚೆತ್ತಲಿ ಎಂಬಂತೆ. ಅವರ ಕಿವಿ ಕಚ್ಚಿದ ಲಾವಣ್ಯ ಕಣ್ಣಲ್ಲಿ ಇನ್ನೂ ಅದೆಂಥ ಅಮಲಿದೆ. ಇಷ್ಟೆಲ್ಲ ಆದಮೇಲೆ ಕುಡಿದಿದ್ದು ಇಳಿದಿರಬೇಕಲ್ಲ. ಇನ್ಸ್ಪೆಕ್ಟರ್ ಸಾರ್, ಅಟ್ಯಾಕ್ ಆದ ವಿಕ್ಟಿಮ್ ನಾನು. ನನಗೆ ಎಲ್ಲೆಲ್ಲಿ ಏನೇನು ಗಾಯಗಳಾಗಿವೆ ಎಂದು ಇನ್ಸ್ಪೆಕ್ಟ್ ಮಾಡಬೇಡವೇ? ಎಲ್ಲ ನೋಡಿ ಪರೀಕ್ಷಿಸಿ ತಾನೇ ರಿಪೋರ್ಟ್ ಬರೆಯುತ್ತೀರಿ ಎನ್ನುತ್ತಾಳೆ ತುಂಟಿ. ಅವರ ಬನಿಯನ್ನನ್ನು ಅವರ ಮಾಂಸಲ ಭುಜದ ಮೇಲಿಂದ ಕಿತ್ತು ಮೂಲೆಗೆಸೆದಳು. ಬಟ್ ನೋಡು, ನಾಳೆ ಎಲ್ಲಾದರೂ ನನ್ನ ಮೇಲೆ ರೇಪ್ ಕೇಸ್ ಹಾಕಿಬಿಟ್ಟಿಯಾ ಎಂದು ಗಾಬರಿಯಿಂದ ಎಚ್ಚರಿಸಿದರು ದಾರಿ ಕಾಣದ ಭೀಮಸಿಂಗ್. ಅವಳ ಕೈಯೀಗ ಅವಸರವಾಗಿ ಅವರ ಒದ್ದೆ ಪ್ಯಾಂಟಿನ ಜಿಪ್ ಎಳೆದು ಬಿಸಾಡುತ್ತಿದೆ. ನೀವು ನನಗೆ ಈಗಲೇ ಲವ್ ಮಾಡದಿದ್ದರೆ ಖಂಡಿತ ಹಾಕ್ತೇನೆ. ಪೂರ್ಣವಿರಾಮ ಎಂದು ಬೆದರಿಸಿ ನಕ್ಕವಳು ಅವರ ಗಾಬರಿ ಮುಖವನ್ನು ಕಂಡು ಮತ್ತೆ ಮತ್ತೆ ಮುದ್ದಿಸುತ್ತಾ ಸಂತೈಸುವಂತೆ, ಸಾರ್, ನಿಮ್ಮಂತಹ ರಾಷ್ಟ್ರಪತಿ ಪದಕ ವಿಜೇತರಿಗೆ ಯಾವ ಅವಮಾನವಾಗದಂತೆ ನಾನು ಬಿಹೇವ್ ಮಾಡ್ತೀನಿ.
ಪೂರ್ಣವಿರಾಮ. ಎಂದವಳೆ ಪ್ಯಾಂಟಿನಿಂದ ಹೊರಬಂದ ಅವರ ಕಾಚದಲ್ಲೇ ಉಬ್ಬಿದ ಲಿಂಗವನ್ನು ಹಿಸುಗಿ ಕೆಣಕುತ್ತಾ, ಒಬ್ಬ ಹೆಣ್ಣಿನ ಅವಶ್ಯಕತೆ ಅರ್ಥವಾಗದ ಮೂರ್ಖರಲ್ಲ ನೀವು. ಕಾಪಾಡಿದ ಆಪತ್ಬಾಂಧವನಿಗೆ ನಾನು ಕೃತಜ್ಞತೆ ಅರ್ಪಿಸಬೇಡವೇ ಎನ್ನುತ್ತಾ ಅವರ ಎಲಾಸ್ಟಿಕ್ ಕಿತ್ತು ಬಹಳ ನೋವಾಗುತ್ತಿದ್ದ ಅವರ ಕಾಮಾಂಗವನ್ನು ಬುಳಕ್ಕನೆ ಹೊರತೆಗೆದಳು. ಅತ್ತಿತ್ತ ಆಡುತ್ತಿದ್ದ ಬೆಂಕಿಯ ಬೆಳಕಿನಲ್ಲಿ ಅವರ ದೊಡ್ಡ ಅಂಗವನ್ನು ಕೈಯಲ್ಲೆತ್ತಿಕೊಂಡು ಬೆರಗಾಗಿ ನೋಡುತ್ತಾಳೆ. ಕಪ್ಪನೆ ಮಿಂಚುತ್ತಿರುವ ಕೊಬ್ಬಿದ ಗಂಡು ಲಿಂಗ, ಅದರ ನರನಾಡಿಗಳಲ್ಲಿ ಅವರ ರಕ್ತದುಂಬಿ ಧುಮುಗುಡುತ್ತಿದೆ. ಓಹ್, ಐ ವಾಂಟ್ ಇಟ್ ನೌ. ಅವರ ಮುಂದೆ ನಿಂತು ತನ್ನ ಉಳಿದ ವಸ್ತ್ರವಾದ ಒದ್ದೆ ಸಲ್ವಾರ್ ಪಜಾಮ ತೆಗೆದು ಕುಪ್ಪೆಯಾಗಿ ಎಸೆದಳು. ಭೀಮಸಿಂಗರ ಕಣ್ಣಿಗೆ ಅಪರೂಪದ ಅಪ್ಸರೆಯಂತಿದ್ದಾಳೆ. ಅವಳೋ ಬೆಳ್ಳನೆ ಹಾಲ್ಬಿಳುಪಿನ ಸುಂದರಿ. ಪೂರ್ಣವಿರಾಮ. ದಂತದಂತ ಮೈಕಟ್ಟು, ನುಣುಪಾದ ರೇಷ್ಮೆಯಂತ ಒಂದೊಂದು ಅಂಗಗಳು. ಅವಳು ಮೈಮುರಿಯಲು ಕೈಗಳೆತ್ತಳು. ಅವಳ 38 ಸೈಜ್ ಇರಬಹುದಾದ ಸ್ತನಗಳು ಮುನ್ನುಗ್ಗಿ ಕಣ್ಣಿಗೆ ಹೊಡೆಯುವಂತಿದೆ. ಅಂಥ ಪ್ರಚೋದಕ ದೃಶ್ಯ ಅವರ ಮುಂದಿರಲು ಅವರ ಕಾಮದ ಹಸಿವು ಭಗ್ಗೆಂದು ಹೊತ್ತಿ ಆ ಲಿಂಗವು ಕಬ್ಬಿಣದ ಸಲಾಕೆಯಂತಾದರೆ ಅದನ್ನು ಅಪರಾಧವೆನ್ನಬಹುದೇ? ಎರಡೇ ಕ್ಷಣದಲ್ಲಿ ಲಾವಣ್ಯ, ಹುಚ್ಚು, ಧೈರ್ಯ, ಆತ್ಮವಿಶ್ವಾಸ ಹೊತ್ತು ಅವರ ತುಂಬು ತುಣ್ಣೆಯನ್ನು ಕೈ ಬಾಯಿ ಎನ್ನದೆ ಹಿಡಿದು ಲೊಚಪಚನೆ ನೆಕ್ಕಿ ನುಂಗುತ್ತಾ ಅವರ ಕಾಲ್ಗಳ ಮಧ್ಯೆ ಬಗ್ಗಿ ಕುಳಿತಳು. ಭೀಮಸಿಂಗರು ಕಣ್ಮುಚ್ಚಿ ಕೈಹಿಂದೆ ನೆಲಕ್ಕೆ ಆಸರೆಯಾಗಿಟ್ಟು ಆರಾಮವಾಗಿ ಕುಳಿತು ಅವಳ ಮುದ್ದಾಟವನ್ನು ಸಹಿಸಿಕೊಳ್ಳುತ್ತಿದ್ದಾರೆ. ಪೂರ್ಣವಿರಾಮ. ತಮ್ಮ ತುಂಬಿದ ಬೀಜ್ ಚೀಲವನ್ನು ಅವಳು ಹಿತವಾಗಿ ಬಾಯಳುಕ್ಕೆ ಹೀರಿ ಕಡಿಯಲು, ಅವರು ದಿಗ್ಗನೆದ್ದು ತಡೆಯಲಾಗದೆ ಅವಳ ಬೆತ್ತಲೆ ಮೈಯನ್ನು ಸವರಿ ಹಿಸುಗುತ್ತಾ, ಏಳು, ಸಾಕು. ಪೂರ್ಣವಿರಾಮ. ಸಾಕು ಎಂದು ಆತುರಪಡುತ್ತಿದ್ದಾರೆ. ಅಯ್ಯೋ ನನ್ ಮುದ್ದು ಕಾಕಿ. ಪೂರ್ಣವಿರಾಮ. ಬ್ಯೂಟಿ ಫಕಿಂಗ್ ಮೆಷೀನ್. ಮುದ್ದು ತುಣ್ಣೆ ಎಂದೆಲ್ಲ ಲಿಂಗದ ಉದ್ದಗಲವನ್ನು ಹೊಗಳಿ ಮುದ್ದಿಸಿ, ಕೈಯಲ್ಲಿ ನೀವಿ ತಡವಿ ಉದ್ರೇಕಿಸುತ್ತಿದ್ದಾಳೆ. ಅವಳು ಅದರ ಕೆಂಪು ಮೂತಿಯನ್ನು ಕಚ್ಚಿ, ಬಿಡಿಸಿ ಅದರ ಪುಟ್ಟ ರಂಧ್ರವನ್ನು ನಾಲಗೆ ತುದಿಯಿಂದ ನೆಕ್ಕಲು ಭೀಮಸಿಂಗರಂತ ಆಜಾನುಬಾಹುವಿನ ಮೈಯೂ ನಡುಗಿಹೋಯಿತು. ಬಲವಾಗಿ ಅವಳನ್ನು ಎಬ್ಬಿಸಿ ಕಾಮಾತುರರಾದ ಪ್ರೌಢ ಇನ್ಸ್ಪೆಕ್ಟರ್ ಈಗ ಅವಳ ಬೂದುಗುಂಬಳದಂತ ದುಂಡು ಬೆಳ್ಳಿತಿಗಕ್ಕೆ ಚಟ್ ಫಟ್ ಎನ್ನುವಂತೆ ತಮ್ಮ ಪೊಲೀಸ್ ಕೈಯಿಂದ ಎರಡು ಬಿಗಿದು ಎಳೆದು ಅವಳನ್ನು ಬೀಳಿಸಿದರು. ತನ್ನ ಕುಂಡಿ ಉಜ್ಜಿಕೊಳ್ಳುತ್ತಾ, ಐ ಲೈಕ್ ಅ ಮ್ಯಾನ್ ವಿತ್ ಪವರ್, ಶಕ್ತಿವಂತ ಗಂಡು ನನಗಿಷ್ಟ ಎಂದು ತನ್ನ ಇನ್ನೊಂದು ಕುಂಡಿಗೂ ಅವರ ಕೈ ಸೇವೆ ಮಾಡಿಸಿಕೊಂಡಳು. ಅವಳ ಯೋನಿಯ ಆಳವೂ ಕಂಪಿಸಿ ಚಿಲ್ಲೆಂದಿತು ಆ ಏಟಿನ ಬಿಸಿಗೆ. ಅವಳ ನಳಿತೊಡೆಗಳ ಸಂಗಮದಲ್ಲಿ ಅರಳಿದ್ದ ಕೆಂದಾವರೆಯಂತ ಪ್ರಣಯ ಪುಷ್ಪಕ್ಕೆ ತಮ್ಮ ಮೊಗವಿಟ್ಟು ಆರಾಧಿಸಲು ಅರೆಗಳಿಗೆಯ ತಡವೂ ಮಾಡಲಿಲ್ಲ ಭೀಮಸಿಂಗ್. ಎಲ್ಲ ಈಗಿನ ಕಾಲದ ಹುಡುಗಿಯರಂತೆ ಅಲ್ಲಿ ಶೇವ್ ಮಾಡಿಕೊಂಡು ತೆರೆದ ಜೇನಿನ ಕಪ್ ನಂತಿದೆ ಅವಳ ಗರ್ಭದ್ವಾರ. ಆಹ್ ಎಂದು ತನ್ನ ತೊಡೆ ಪೂರ್ತಿ ಬಿಚ್ಚಿ ಅವರ ತಲೆಯನ್ನು ಒತ್ತಿಕೊಂಡಲ್ಲನೆ, ಸಿ ಐ ಆಮ್ ವೆಟ್, ನಿಮಗಾಗಿ ಒದ್ದೆಯೊದ್ದೇನೆ ಎನ್ನಲು. ಊಹೂ ಎಂದು ನಿರಾಕರಿಸಿದ ಇನ್ಸ್ಪೆಕ್ಟರ್, ಅದು ಮಳೆಯಲ್ಲಿ ನೆಂದಿದ್ದರ ನೀರು, ಈಗ ನಾನು ನಿನ್ನ ಅಸಲಿ ಒದ್ದೆ ಬರಿಸುತ್ತೇನೆ, ತಾಳು ಎಂದು ಅವಳ ಬಟ್ಟಲಿನಂಥ ಪ್ರದೇಶವನ್ನು ಕರ್ಚೀಫ್ನಿಂದ ಒರೆಸಿ ಪೂರ್ತಿ ಒಣಗಿಸಿ ಮತ್ತೆ ತಾವಾಗೇ ಮೊಗವಿಟ್ಟು ನಾಲಗೆಯಿಂದ ತಟ್ಟಿ, ನೆಕ್ಕಿ ಬೆರಳಿನಿಂದ ಅರಳಿಸಲು, ಅವಳ ಚಂದ್ರನಾಡಿ ಮಿಡಿದು ಅವಳು 2 ನಿಮಿಷದಲ್ಲಿ ಸ್ಖಲಿಸಿ ಅವಳ ತುಲ್ದುಟಿಗಳ ಮಧ್ಯೆಯಿಂದ ಅಮೃತಧಾರೆಯಂತೆ ಅವಳ ನೊರೆ ತನಿರಸ ಉಕ್ಕಿತು. ಅದನ್ನು ಬಿಡದೆ ನೆಕ್ಕಿದ ಭೀಮಸಿಂಗ್, ಆಹಾ ನೋಡು, ಇದು ನಿನ್ನ ನಿಜವಾದ ರಸ, ಒರಿಜಿನಲ್ ಸಿರಪ್ ಎಂದು ಹೊಗಳಿ ಅವಳು ಕಾಮದಿಂದ ಕಂಗಾಲಾಗಿ ತನ್ನ ಎಳೆಬಾಳೆ ದಿಂಡಿನಂತ ಕಾಲು ಬಡಿಯುತ್ತಾ, ಅಮ್ಮಾಹ. ಪೂರ್ಣವಿರಾಮ. ಅಯ್ಯೋ ಎಂದೆಲ್ಲ ಚಡಪಡಿಸುವಂತೆ ಮಾಡಿದರು. ಮೇಲೆದ್ದ ಭೀಮಸಿಂಗರ ಹಸಿದ ದೊಡ್ಡ ಅಂಗವನ್ನು ಕೈಗೆತ್ತಿ ತನ್ನ ಒದ್ದೆ ಗುಹೆಗೆ ದಾರಿ ತೋರಿಸಿ ಅಲ್ಲಿ ಬಾಯ ಹತ್ತಿರ ಸೋಕಿಸಿ ನಿಲ್ಲಿಸಿ, ಸಾರ್, ನಿಮ್ಮ ಗನ್ ಈಗ ಲೋಡ್ ಆಗಿದೆಯಲ್ಲ. ಪೂರ್ಣವಿರಾಮ. ಶೂಟ್ ಮೀ ಕ್ವಿಕ್, ಆದರೆ ನಾನಿನ್ನು ವರ್ಜಿನ್. ಸ್ವಲ್ಪ ನಿಧಾನವಾಗಿ ಎನ್ನಲು ಭೀಮಸಿಂಗರು ಸ್ವಲ್ಪ ಅವಾಕ್ಕಾಗಿ ಅವಳ ಮೇಲೆ ಹಾಗೇ ನಿಂತರು. ಅವಳು ಅದರ್ಥವಾಗಿ, ನೋ ನೋ, ಐ ವಾಂಟ್ ಯು, ಮೈ ಫಸ್ಟ್ ಲವರ್, ನೀವೇ ನನ್ನ ಮೊದಲ ಪ್ರೇಮಿಯಾಗಿ ಬೇಕು ಎಂದು ಅವರನ್ನು ಕೈಯಾರೆ ಸರ್ರನೆ ಒಳಗೆಳೆದು ಮುಂದಿನ ಚರ್ಚೆಗೆ ತೆರೆ ಹಾಕಿದಳು. ಉಕ್ಕಿನಂತ ಆ ಬೃಹತ್ ತುಣ್ಣೆಯ ಉದ್ದಗಲ ಅವಳ ಗರ್ಭವನ್ನು ಹಿಗ್ಗಿಸಿ ಜಗ್ಗಿಸುತ್ತ ನಿಧಾನವಾಗೇ ಜಡಿಯಲಾರಂಭಿಸಿತು. ಅವರ ಕಪ್ಪು ಕುಂಡಿಗಳ ಸುತ್ತ ಕಾಲ್ಕತ್ತರಿ ಹಾಕಿ ಸೆಳೆದುಕೊಂಡ ಲಾವಣ್ಯ, ತನ್ನ ಕನ್ಯಾಪುರೆ ಸೀಳಿ ಅವರ ಪುರುಷಾಂಗ ತನ್ನ ಗರ್ಭದ ಆಳ ಭೇದಿಸಿದಾಗ ಚಿರ್ರೆಂದು ಕೂಗದಿರಲು ಸಾಧ್ಯವಾಗಲಿಲ್ಲ. ಬಹುದಿನಗಳ ಅವರ ಹಸಿವನ್ನು ಹಿಂಗಿಸಲು ಸ್ವಪ್ನ ಸುಂದರಿ ತಾನೇ ಒಲಿದು ಅರ್ಪಿಸಿಕೊಂಡಿರುವಾಗ ಯಾವ ಗಂಡಿನ ಧೈರ್ಯ ತಾನೇ ದ್ವಿಗುಣಗೊಳ್ಳುವುದಿಲ್ಲ. ಉತ್ಸಾಹದಿಂದ ಕೈಗಳೆರಡನ್ನು ಅವಳಕ್ಕಪಕ್ಕ ಇರಿಸಿ ಏಕಾಏಕಿ ಗುಮ್ಮತೊಡಗಿದ ಭೀಮಬಲದ ಸಿಂಗರಿಗೆ ಅವಳ ತುಂಬು ಸ್ತನಗಳ ಕಡೆ ಬಗ್ಗಿ ಅವದ ಕೆಂಪು ಮೊಗ್ಗಿನಂತ ತೊಟ್ಟು ಕಡಿಯುವ ಆತುರ ಬೇರೆ. ಅದಾದ ನಂತರ ಅವಳ ತುಂಬು ನಿತಂಬಗಳ ಹಿಡಿಹಿಡಿದು ಹಿಸುಗಿ ತುಳ್ ಬಿಡಿಸಿ ಇನ್ನೂ ಒಳ ಹೊಕ್ಕುವ ಕಾಮನೆ ಬೇರೆ.
ಅತಿ ಶೀಘ್ರದಲ್ಲೇ ಜಿಲ್ ಜಿಲ್ ಎಂದು ಕಾರಂಜಿಯಂತೆ ಅವರ ಪ್ರಣಯ ಕೊಳಲಿನ ಮಧುರರಾಗದಂತೆ ಹೊರಹೊಮ್ಮಿತ್ತು ಅವರ ವೀರ್ಯಧಾರೆ. ಅವಳ ಇಕ್ಕಟ್ಟಾದ ಬೆಚ್ಚನೆಯ ಯುವ ಗರ್ಭದ ಇಂಚಿಂಚೂ ಬಿಡದಂತೆ ತುಂಬಿ ಚೆಲ್ಲಿತ್ತು ಕಾಮದೇವನ ಪ್ರಸಾದ. ಬಿಗಿದಪ್ಪಿ ಅಲೆಯಾಗಿ ಮೇಲೇರಿ ಆನಂದದಿಂದ ಆ ಗುಡ್ಡಗಾಡೆಲ್ಲ ಕಂಪಿಸುವಂತೆ ಕಿರುಚಿ ಅಬ್ಬರಿಸಿ ತೆಪ್ಪಗಾದರು ಇಬ್ಬರೂ. ಕೆಲವು ನಿಮಿಷಗಳ ನಂತರ ಸುಸ್ತಿಲ್ಲದೆ ಇನ್ನೂ ಎನರ್ಜೈಸ್ ಆದವಳಂತೆ ಮತ್ತೆ ಎದ್ದ ಲಾವಣ್ಯ ಭೀಮಸಿಂಗರನ್ನು ಎಬ್ಬಿಸಿ ಅವರ ತೊಡೆಯೇರಿ ಮುಖಾಮುಖಿ ಕುಳಿತಳು. ಪೂರ್ಣವಿರಾಮ. ಲಾವಣ್ಯ, ಸಾರಿ, ನಾನು ಪೊಲೀಸಿವನಾಗಿ ನಿನಗೆ ಹೀಗೆ ತಪ್ಪು ಮಾಡಬಾರದಿತ್ತೋ ಏನೋ ಎಂದು ಮತ್ತೆ ಭೀಮಸಿಂಗ ಹಳೆಕಾಲದವರಂತೆ ಗಿಲ್ಟ್ ಭಾವನೆ ತೋರಲು, ಲಾವಣ್ಯ, ಸಾರ್, ಇವತ್ತು ನಿಮ್ಮ ಡ್ಯೂಟಿ ಎಷ್ಟು ಹೊತ್ತಿಗೆ ಮುಗಿಯಿತು, ಹೇಳಿ. ಪೂರ್ಣವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಎಂದು ಅವರ ತಲೆಕೂದಲು ಸವರಿ ಕೇಳುವಳು. ಅವರ ಒದ್ದೆ ಮೆತ್ತನಾದ ಲಿಂಗವನ್ನು ತಮ್ಮ ಮಧ್ಯೆ ಕೈಯಲ್ಲಿ ಒಂದೆಡೆ ಎತ್ತೆತ್ತಿ ಕುಣಿಸುತ್ತಿರುವಳು. ಪೂರ್ಣವಿರಾಮ. ರಾತ್ರಿ 8 ಗಂಟೆಗೆ ಮುಗೀತು ಡ್ಯೂಟಿ ಎಂದರು. ಈಗ ರಾತ್ರಿ 12 ಅಂದರೆ ನೀವು ಈಗ ಡ್ಯೂಟಿಯಲ್ಲಿಲ್ಲ ಸರೀನಾ ಎಂದಳು ಅವರ ಕೆನ್ನೆ ಕಚ್ಚುತ್ತಾ. ಸರಿ. ಇಲ್ಲ ಎಂದರು ಭೀಮಸಿಂಗ ಎದುರಿಗಿದ್ದ ಅವಳ ತುಂಬುಸ್ತನಗಳನ್ನು ಕೈಯಲ್ಲಿ ನೀವುತ್ತಾ. ರಾಂಗ್, ತಪ್ಪು ಎಂದು ಅವರನ್ನು ಹೈರಾಣಗೊಳಿಸಿದಳು ಲಾವಣ್ಯ. ಈಗ ನೀವು ನನ್ನನ್ನು ನೋಡಿಕೊಳ್ಳುವ ಪರ್ಸನಲ್ ಡ್ಯೂಟಿಯಲ್ಲಿದ್ದೀರಾ, ಮತ್ತೆ ಸರಿಯಾಗಿ ನೋಡಿಕೊಳ್ಳಿ ಎಂದು ನಗುತ್ತಾ ಅವರ ಮತ್ತೆ ಜೀವ ಬರಹತ್ತಿದ್ದ ಪುರುಷಾಂಗವನ್ನು ತನ್ನ ಒದ್ದೆ ಕಾಲುವೆಗೆ ದಾರಿ ತೋರಿಸುತ್ತ ಮೆಲೇರತೊಡಗಿದಳು. ಅಯ್ಯೋ, ಈಗ ನೀನೇ ನನ್ನ ನೋಡಿಕೊಳ್ಳ ಹತ್ತಿದೆಯಲ್ಲ ಎಂದು ಭೀಮಸಿಂಗ ಸೊಂಟವೆತ್ತಿ ಅವಳಿಗೆ ಪ್ರವೇಶ ಸುಲಭ ಮಾಡಿಕೊಟ್ಟರು. ಅವರ ಜೀವದ ಕಾಂಡ ಅವಳ ಗರ್ಭಗುಹೆಯಲ್ಲಿ ಕೊನತೊಡಗಿತು. ಅವರನ್ನು ಹಾಗೆ ಬೆನ್ನ ಮೇಲೆ ಮಲಗಿಸಿದ ಲಾವಣ್ಯ ಅವರ ಬಿರುಸಾಗುತ್ತಿದ್ದ ಪ್ರಣಯಬಾಣವನ್ನು ತನ್ನೆ ಬತ್ತಳಿಕೆಗೆ ಮೇಲೆ ಏರಿಸಿಕೊಳ್ಳುತ್ತಾ, ಭೀಮ ಸಿಂಹ ಅಂತೆಲ್ಲ ಹೆಸರಿಟ್ಟುಕೊಂಡರೆ ಸಾಕೆ. ರೌಡಿಗಳನ್ನು ಬಗ್ಗಿಸಿ ದಾರಿಗೆ ತರುವ ಇನ್ಸ್ಪೆಕ್ಟರ್ ರವರೇ, ನನ್ನಂಥ ನವಯುವತಿಯ ಮೈ ಬಗ್ಗಿಸಬಲ್ಲಿರಾ ಎಂದು ನಾನು ಇನ್ಸ್ಪೆಕ್ಟ್ ಮಾಡಬೇಕಲ್ಲ ಎಂದವಳೆ ಕುದುರೆ ಸವಾರಿ ಭಂಗಿಯಲ್ಲಿ ಅವರ ಮೇಲೆ ಎದ್ದು ಬಿದ್ದು ಗುದ್ದಾಡಲಾರಂಭಿಸಿದಳು. ಆ ರಾತ್ರಿ ಹೀಗೆ ರತಿಯ ಹೊನಲಿನಲ್ಲಿ ಕನಿಷ್ಠ ಪಕ್ಷ 4 ಬಾರಿ ಕೊಚ್ಚಿ ಹೋದರು ಈರ್ವರು. ಅದರ ನಂತರ ಅವರು ಎಣಿಸಲಿಲ್ಲ ಅಷ್ಟೇ. ಬೆಳಿಗ್ಗೆ ಭೀಮಸಿಂಗರು ಹೊರಡುವಾಗ ಅವಳನ್ನು ಅಲ್ಲಿದ್ದ ಶಾಲು ಹೊದಿಸಿ ಅಪ್ಪಿ ಮುದ್ದಿಸಿ, ಏನು, ನಿನ್ನ ಇನ್ಸ್ಪೆಕ್ಷನ್ ನಲ್ಲಿ ನಾನು ಪಾಸಾದೆನೋ, ಇಲ್ಲ ಎಂದು ಛೇಡಿಸಿದರು. ಆದರೆ ಅವಳ ಮುಖ ಮ್ಲಾನವದನವಾಗಿತ್ತು. ಇನ್ನೆಂದು ನನಗೆ ಸಿಗುತ್ತೀರಾ ಭೀಮ್ ಎಂದು ಕಣ್ಣಂಚಿನಲ್ಲಿ ನೀರು ತಂದುಕೊಂಡಳು. ವೆರಿ ಸೂನ್, ಬೇಗ ಎಂದು ಹಾರಿಕೆ ಮಾತಿನಲ್ಲಿ ಸಾಗಿಸಿಬಿಟ್ಟರು. ಅವರಿಗೂ ಗೊತ್ತು ಇದೆಲ್ಲ ಆಕಸ್ಮಿಕ ಭೇಟಿ ಪ್ರಸಂಗ ಎಂದು, ಅದನ್ನು ಅವಳು ಇಂದು ನಂಬುವಂತೆಯೂ ಇರಲಿಲ್ಲ. ಅನಂತರ ಅವಳನ್ನು ತಮ್ಮ ಬೈಕ್ ನತ್ತ ಬಿಟ್ಟು ಹಳ್ಳಿಗೆ ಹೋಗಿ ಸಹಾಯ ಪಡೆದು ಕಾರಿನಲ್ಲಿದ್ದ ಡ್ಯಾನಿ ಸೈಯದ್ ರನ್ನು ಯಥಾಪ್ರಕಾರ ಅರೆಸ್ಟ್ ಮಾಡಿಸಿದರು. ಅನ್ನಿ ಅವಳನ್ನು ತನ್ನ ಮನೆಗೂ ಡ್ರಾಪ್ ಮಾಡಿದರು. ಬಿಡಿ, ಅದೆಲ್ಲ ವಿವರ ತಿಳಿಯಲು ನಮಗೇನೂ ಆತುರವಿಲ್ಲ ಅಷ್ಟೇ. ಕತೆ ಹೇಗಿದೆ ಎಂದು ತಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ಅಭಿಪ್ರಾಯಗಳನ್ನು ತಿಳಿಸಿದರೆ ನಮಗೆ ಕತೆ ಬರೆಯೋಕೆ ಉತ್ಸಾಹ ಬರುತ್ತೆ. ಹಾಗೂ ಯಾರಾದರೂ ತಮ್ಮ ಕತೆಗಳನ್ನು ತಿಳಿಸಲು ಇಚ್ಛಿಸಿದರೆ ಮೇಲ್ ಮಾಡಿ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ಣ ವಿಡಿಯೋ ಮಜಾ ಮಾಡಿ ಮತ್ತು ಅಚ್ಚರಿಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು.